ನಾನು ಸ್ಟೇಷನ್ ರಿಲೀಸ್ ಆದಮೇಲೆ ನನ್ನ ಕಾಯ್ಕೊಂಡು ಕೂತಿರು ಇಬ್ರು ಎಳ್ಕಾರ್ ಕೂತಿರು ನಮಗೋಸ್ಕರ. ಬೆಳಗಿಂದ ಫುಲ್ ಡೇ ಕೂತ್ಕೊಂಡು ಪಾಪ ಕೂತವ್ರು ನಮಗೋಸ್ಕರ. ಸ್ಟ್ರೈಟಾಗಿ ಊಟಕ್ಕೆ ಹೋಗೋಣ ಅಂತ ಕೇಳಿ ಹೋಟ್ಲಿಗೆ ಎಲ್ಲೂ ಬೇಡ ಫಸ್ಟ್ ಮನೆಗೆ ಹೋಗಿ ನಡೀರಂತೀನಿ. ಶ್ರೀಧರ್ ಮನೆಗೆ ಬಂದು ಸ್ವಲ್ಪ ಸ್ನಾನ ಮಾಡಿ ಊಟ ಮಾಡ್ಕೊಂಡು ಶ್ರೀಧರ್ ಕತೆ ಕೇಳ್ತಾರೆ ಏನೇನಾಯ್ತು ಅಂತೇಳಿ. ಎಲ್ಲ ಏನು ನಡೀತು ಎಲ್ಲ ಹೇಳ್ತಾ ಇರ್ತೀನಿ. ಇದೆಲ್ಲಕ್ಕಿಂತ ಸರಿಯಾಗೋಯ್ತು. ಈ ತಣ್ಣೀರ್ದು ಹುಡುಗ ಸಿಕ್ಕಿದೆ, ತಣ್ಣೀರ್ ಕಡೆ ಹುಡುಗ ಇದ್ದ ಅಲ್ಲಿ ಅವತ್ತ ಮಾತಾಡಿದೆ. ಎಲ್ಲ ಜೊತೆಗಿರೋರಿಗೆ ಗೇಮ್ ಮಾಡ್ತಾರೆ ತಣ್ಣೀರ್ ಜೊತೆಗೆ. ನಮ್ಮ ಜೊತೆಗೆ ಇಷ್ಟ ಆಗಿ ಬಂದಿರೋದು ಅವ್ರ ಕಡೆಗೆ ಇಷ್ಟ ಇಲ್ಲ. ಸಿಟಿ ಕಡೆ ಡೀಲಿಂಗ್ ನಡೀತಿರೋದು ತಣ್ಣೀರ್ಗೆ ನೆಕ್ಸ್ಟ್ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ಕಾರಣಕ್ಕೆ ದುಡ್ಡು ತರಲೆ ಮಾಡಾಕ್ಬಿಟ್ರು ಹುಡುಗರು ಅಂತ ನಾನು ಇಷ್ಟ. ಇಲ್ಲ ಬಿಡಿ, ತಣ್ಣೀರು ಎಮೋಷನ್ ಪಾರ್ಟಿ, ಸ್ವಲ್ಪ ಒಳ್ಳೆ ಮನುಷ್ಯ ಅವನು. ತಣ್ಣೀರು ತುಂಬ ಒಳ್ಳೆಯವನು. ಎಮೋಷನ್ ಥಿಂಕ್ ಮಾಡಕ್ಕೆ ಹೋಗಲ್ಲ, ಲಾಂಗ್ ಥಿಂಕ್ ಮಾಡೋದು. ಸಡನ್ಲಿ ಎಮೋಷನ್ ಆಗೋದು. ನೆಕ್ಸ್ಟ್ ಡೇಟ್ ಯಾವಾಗಿದೆ, ಒಂದು ತಿಂಗಳಿದೆ ಅಂತ. ಆ ತಿಂಗಳ ಡೇಟ್ ನೀವು ಕೂತ್ಕೊಂಡು 2 hours ಕ್ಲೀನಾಗಿ ಮಾತಾಡಿ, ತಣ್ಣೀರು ಅರ್ಥ ಆಗ್ಬಿಡುತ್ತೆ. ಈ ಇನ್ನೊಬ್ರಿಗೆ ಹೇಳಿ ಕಳ್ಸೋದು ಅಥವಾ ನಾವು ಮಾತಾಡೋಕ್ಕಾಗಲ್ಲ ಜೈಲ್ ಹತ್ರ ಇವಾಗ. ಯಾವುದೇ ಕಾರಣಕ್ಕೆ ತಣ್ಣೀರು ಬರೋ ವೇಟ್ ಮಾಡೋದು ನೆಕ್ಸ್ಟ್ ಮಂತ್ ಡೇಟಿಗೆ ಬಂದರೆ ನೀವು ಆರಾಮಾಗಿ ಕೂತ್ಕೊಂಡು 2 hours ಮಾತಾಡಿ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ತಣ್ಣೀರು ಬಗ್ಗೆ ನಾವೇನು ತಲೆ ಅವಶ್ಯಕತೆ ಇಲ್ಲ ಅಂತ ಆ ಮ್ಯಾಟ್ರ್ ಬಿಟ್ಟಿರ್ತೀವಿ. ಒಂದು 8-10 ದಿನ ಬಿಟ್ಕೊಂಡು ನಾವೆಲ್ಲ ಆರಾಮಾಗಿ ಓಡಾಡೋ ಟೈಮ್ನಲ್ಲಿ ನನಗೆ ಇದ್ದಿದ್ದಂಗೆ ನಮ್ಮ ಲಾಯರ್ ಪಾರ್ಥ ಅವರು ಫೋನ್ ಬರುತ್ತೆ. ಸರ್ ಕೋರ್ಟ್ ಅಟೆಂಡ್ ಆಗಲೇಬೇಕು, ನೀವು 4 ಡೇಟ್ ಅಟೆಂಡ್ ಆಗಿಲ್ಲ, ಜಡ್ಜ್ ಹೊಸ್ದಾಗಿ ಬಂದಿದ್ದಾರೆ, ಪ್ರಾಬ್ಲಮ್ ಆಗುತ್ತೆ. ನನಗೆ ಗೊತ್ತಾಗಿದ್ದು ನೈಟೇ ಅಂತ ಹೇಳ್ತಾರೆ. ಏನು ಸರ್ ಇಷ್ಟೊತ್ತಿಗೆ ಹಿಂಗೆ ಸರ್ ಅನ್ನೋದು, ಏನು ಸರ್ ಬೆಳಗ್ಗೆ ಹೇಳಿದ್ರೆ ಹಿಂಗೆ ಸರ್ ಅಂತ ಅವರು ಸ್ವಲ್ಪ ಬಾರಿಸ್ತಾರೆ ನನಗೆ. ನಮ್ಮ ಸ್ವಲ್ಪ ಕ್ಲೋಸ್ ಫ್ರೆಂಡ್ ಪಾರ್ಥ ಅವರು. ನಮ್ದು ಒಂದು 5 ನಿಮಿಷ ಫೋನ್ಗೆ ಆರ್ಗ್ಯುಮೆಂಟ್ ಆಗುತ್ತೆ. ಮಾತಾಡ್ತಾರೆ, ಸರ್ ಆರ್ಗ್ಯುಮೆಂಟ್ ಕೂತ್ಕೊಂಡ್ಬಿಡಿ, ನೀವು ಫಸ್ಟ್ ರೆಡಿ ಮಾಡ್ಕೊಂಡು ಬನ್ನಿ ಕೋರ್ಟ್ಗೆ, ಸಾಹೇಬ್ರಿಗೆ ಎಬ್ಬರಿಸಿ ಅಂತಾರೆ. ನಾನೇನು ಮಾಡ್ತೀನಿ, ನಮ್ಮವ್ರಿಗೆ ಎಬ್ಬರಿಸಿ ಶ್ರೀಧರ್ಗೆ ಎಬ್ಬರಿಸ್ತೇನೆ. ನಮ್ಗೆ ಯಾರು ಫೋನ್ ಮಾಡಿ ಬನ್ನಿ ಎದ್ದೇಳಲ್ಲ. ನಮ್ಮರಲ್ಲೇ ಏನಾದ್ರು 9 ಗಂಟೆ ಮುಂಚೆನೇ 80 ಗಂಟೆ ಯಾರು ಎದ್ದೇಳಲ್ಲ. 9-10 ಗಂಟೆಗೆ ಇರ್ತಾರೆ. ಯಾರು ಫೋನ್ಗಳು ತೊಗೊಳ್ತಲ್ಲ. ಆವಾಗ ಇದೇ ಫೋನ್ ಜಾಸ್ತಿ ಅದು, ಲ್ಯಾಂಡ್ಲೈನ್ ಫೋನ್. ನಮಗೆ ಯಾರು ಸಿಗ್ತಲ್ಲ ಅನ್ನೋ ಕಾರಣಕ್ಕೆ ರಿಜಾನ್ಗೆ ಫೋನ್ ಮಾಡ್ತೇನೆ. ಶಿವಾಜಿ ರಿಜಾನ್ ಕೋಳಿ ಫೈಲ್ ಮರ್ಡರ್ ಕೇಸ್ ರಿಜಾನ್ ಮಾಡಿ, ಅಮ್ಮ ನಾವು ಬಂದ್ಬಿಡ್ತೀವಿ ಕೋರ್ಟ್ಗೆ, ನಮ್ಮದು ಕೋರ್ಟ್ ಇದೆಯಾ ಅಂತ. ಮೇಲ್ ಸೆಷನ್ನಲ್ಲಿ ಅಟೆಂಡ್ ಮಾಡ್ಕೊಂಡು ಬಂದ್ಬಿಡ್ತೀವಿ ನಾವು ಅಂತ. ಇಲ್ಲ ಬೇಡ, ನೀವು ಬರಬೇಡಿ, ನಿಮ್ಮ ಪಾಡು ನೀವು ಕೇಸ್ಗೆ ಹೋಗಿ ಆರಾಮ ಕೇಸ್ ಮುಗಿಸ್ಕೊಂಡು ಬನ್ನಿ ಅಂತ ನಾನು ಫೋನ್ ಕಟ್ ಮಾಡ್ತೀನಿ. ನಮ್ಮ ರಾಜಶೇಖರ್ ಫೋನ್ ಮಾಡ್ತೇನೆ, ಡೆಡ್ಲಿ ಸೋಮನ್ ರೈಟ್ ಹ್ಯಾಂಡು. ರಾಜಶೇಖರ್ ಫೋನ್ ಸಿಗುತ್ತಾರೆ. ನಾನು ಫೋನ್ ಮಾಡ್ತಾ ಹೋಗ್ಬೋದು, ಬೇಡ ಪಿ ರಾಜು ಬರ್ತಾರೆ ಕೋರ್ಟ್ಗೆ, KPನೂ ಬರ್ತಾರೆ, ಅವ್ರಿಗೆ ಆಗಲ್ಲ. ಯಾವುದೇ ಕಾರಣಕ್ಕೆ ಕರೆಯೋದು ಬೇಡ, ಇವ್ರಿಗೆ ಕಾಂಪೌಂಡ್ ಮಾಡಿಸಿದ್ದೀವಿ ಆದರೂ ಬೇಡ, ನೀವು ಬಂದರೂ ಬರೋಕ್ಕೆ ಹೋಗ್ಬಿಡಿ, ನಮ್ಮ ಗಾಡಿಗಳು ಹತ್ತಿರಿ ಅಷ್ಟೇ ಸಾಕು, ನೀವು ಬೇರೆ ಹುಡುಗರು ಕಳಿಸ್ಬಿಡಿ, ನೀವು ಬರಬೇಡಿ, ಕಡೆ ಬರಬೇಡಿ. ಗಾಡಿಗಳು ಕೂತ್ಕೊಂಡು ರಾಜಶೇಖರ್ಗೆ ಇರ್ತಾರೆ. ಆಮೇಲೆ ನಮ್ಮ ಕೊಂಡ್ಕೊಂಡು ವಿಜಯ್ ಸಿಗ್ತಾನೆ, ನಮ್ಮ ಕುಳ್ಳಪ್ಪ ಸಿಗ್ತಾನೆ, ಗಾಂಧಿ ಬಜಾರು ಎಲ್ಲ ಒಂದೊಂದಾಗಿ ಸಿಕ್ಬಿಡ್ತಾರೆ. ಎಲ್ಲ ಸಿಕ್ಬಿಟ್ಟು ಎಲ್ಲ 10 ಗಂಟೆ ಬಂದ್ಬಿಡ್ತಾರೆ. 10 ಗಂಟೆ ನೀವು ಹೇಳ್ತೀನಿ ಟಿಫನ್ ಮಾಡಿಬಿಡ್ರಿ, ನೀವು ಅವ್ರು ಸ್ನಾನ ಮಾಡಿಬಿಡ್ರಿ, ಫಸ್ಟ್ ಬನ್ನಿ ಆಮೇಲೆ ಬಂದು ಮಾಡ್ಕೊಳ್ಳೋ ಅಂತೇಳಿ ರೆಡಿ ಮಾಡ್ತೀನಿ. ಟಿಫನ್ ದಾರಿ ಮಾಡ ಅಂತ ಬರ್ತಾ ಮಾಡ ಅಂತೇಳಿ ಎಲ್ಲ ಕರ್ಸ್ಕೊಂಡು ನಮ್ಮ ಕಡೆ ಹುಡುಗರು ಬರ್ತಾರೆ. ಎಲ್ಲ ಸೇರಿ ನಾವೊಂದು 2-3 ವೆಹಿಕಲ್ನಲ್ಲಿ ಕೊಟ್ಬಿಡ್ತೀವಿ. ಇದು ಯಾವ ಕೇಸ್ ಅಂದರೆ 92ನಲ್ಲಿ ಆಗಿರೋ ಕೇಸ್ ಇದು. DCP ಕೆಂಪೆ ಆಗಿರೋ 17 ಮೆಂಬರ್ಸ್ ಕೇಸ್, ಫೇಮಸ್ ಕೇಸ್ ನಮ್ದು ಇದು. 17 ಜನ ಫೇಮಸ್ ಕೇಸ್ ಇದು. 92ನಲ್ಲಿ ಹಾಕಿರೋ ಕೇಸ್ ಇದು. ಅದು ಶ್ರೀಧರ್ ಇದ್ದಾರೆ, ಪಿ ರಾಜ್ ಇದ್ದಾನೆ, ಕಾಲಪತ್ತರು, ಬೆಕ್ಕಿನ್ಕನ್ ರಾಜೇಂದ್ರ, ಮಹಾದೇವ, ಮಲಳಿ ಶ್ರೀಧರ, BR ಎಲ್ಲ ಇದ್ದಾರೆ. ಈ 17 ಜನ ಕೇಸ್ ಏನಾಗುತ್ತೆ ಅಂದರೆ ಒಬ್ರು ಬಂದು ಒಬ್ರು ಬರಲ್ಲ. ಅದ್ರೊಳಗೆ ಏನಾಗುತ್ತೆ, ಫಸ್ಟ್ ರೌಂಡ್ ಒಳಗೆ ಫಸ್ಟ್ BR ಮರ್ಡರ್ ಆಗ್ಬಿಡುತ್ತೆ. ಒಬ್ಬರು ಕೇಸ್ ಮಿಸ್ ಆಗ್ಬಿಡುತ್ತೆ, BR ಇರಲ್ಲ ಕೇಸಿಗೆ. ಎರಡನೇದು ಅಲ್ಲೇ ಚೋಟ ಕಲಾಕರ ಅಂತಾನೆ, ಅವನಿಗೆ ಚಿಕ್ಕ ಹುಡುಗ, ಅವನು ಏನೋ ಅವನಿಗೆ 18-19 ವರ್ಷ ಅಷ್ಟೇ. ಅವ್ನು ಕೇಸ್ ಸಿಕ್ಕಿದ್ರೆ 17 ವರ್ಷ ಆಗಿಲ್ಲ, 18 ವರ್ಷ ಅವನು. ನಮ್ಮ ಬಲರಾಮನ್ ಜಾಕಿ, ಅವನು 2 ವೀಲರ್ ಮೋಟರ್ ಎಕ್ಸ್ಪೋರ್ಟ್ ಓಡಿಸೋರಲ್ಲಿ ಅವನು. BR ಎಲ್ಲರೂ 2 ವೀಲರ್ ಬೇಕಾದ್ರೆ ಕಾರ್ ಬಿಟ್ಟು 2 ವೀಲರ್ ಬೇಕು, ಅವನಿಗೆ ತಗೋಬೋದು, ಭಾರಿ ಫಾಸ್ಟ್ ಓಡಿಸೋನು. ಅವ್ನಿಗೆ ಗೇಟ್ಸ್ ಬಂದು ಅವ್ನು ಸತ್ತೋದ. ಅದಕ್ಕೆ ಚೋಟ ಕಲಾಕರ ಅಂತ ಹೆಸರಿಟ್ಟಿದ್ದು BR ಅವನಿಗೆ. ಅವ್ನು ಏನಿಲ್ಲ, ಬೆಜ್ಜನ್ ಶಾರ್ಪು, ಎಲ್ಲಂದ್ರೆ ಎಲ್ಲ ಹುಡುಗಿ ಮನೆ ಹತ್ರ ಇರೋನು, ಎಲ್ಲಂದ್ರೆ ಎಲ್ಲ ಹೋಗೋನು, ದಂಧೆ ಮನೆ ಬಿಡುತ್ತ. ಅವ್ನು ಗೇಟ್ಸ್ ವಾಪಸ್ ಸತ್ತೋದ. ಇನ್ನೂ ಅದ್ರ ಮಲಳಿ ಶ್ರೀಧರ ಅಂತ ಇದ್ದ. ಅವ್ನಿಗೇನಾಗೋಯ್ತು, BR ಸತ್ತ ಮೇಲೆ ಅವ್ನಿಗೆ BR ಬಿಟ್ಟರೆ ಯಾವನಿಗೂ ಅವ್ನ ಮಕ್ಕ ಕಂಡ್ರಾಗಲ್ಲ. ಇಡೀ BR ಟೀಮ್ನಲ್ಲಿ ಅವ್ನು ಕಂಡ್ರಾಗಲ್ಲ. ಯಾಕಂದ್ರೆ BR ಆಲ್ಕ ಟೀಮ್ ಅಂತೇಳಿ. ಯಾರೇ ಏನೇ ಮಾಡಲಿ, ಯಾರೇ ಎಲ್ಲೇ ಹೋಗಲಿ, ಏನೇ ಮಾಡಲಿ BR ಕಟಾಸ್ಬಿಡೋನು. ಕಟಾಸ್ಬಿಟ್ಟು BR ಬೈದ್ರೆ ಹೊಡೆದ್ರೆ ಮಜಾ ತೊಗೊಂಡು ಅವ್ನು ಆ ಥರ ಕ್ಯಾರೆಕ್ಟ್ರು. ಹೊರಗಡೆ ಒಂದು ಪೊಲೀಸ್ ಪ್ರಾಬ್ಲಮ್ ಜಾಸ್ತಿ ಆಗೋದು ಅವನಿಗೆ. ಮಲಳಿ ಶ್ರೀಧರ ಮಲಯಾಳದನು. ಒಂದು ಜೊತೆಗರು ಯಾರು ಕಂಡ್ರಾಗಲ್ಲ. ಅವನೊಬ್ಬ ಎಸ್ಕೇಪ್ ಆಗ್ಬಿಡ್ತಾನೆ. BR ಸತ್ತ ಮೇಲೆ ಒಂದು ದಿನ ಅವ್ನ ಮಕ್ಕ ಯಾರು ನೋಡಿಲ್ಲ. ಇಲ್ಲಿ ಜೊತೆಗೆ ಹೊಡಿತಾರೆ BR ಜೊತೆ ಇರೋರು, ಇಲ್ಲ ಪೊಲೀಸ್ ಹಾಕ್ಕೊಡ್ತಾರೆ ಅವನಿಗೆ. ಅವ್ನಿಗೆ ಬಿಡಿಸೋರು ಗತಿ ಯಾರಿಲ್ಲ. ಅವನು ಅಷ್ಟೊಂದು ತಿಟ್ಲಿ ಅವನು. ಆ ಕಾರಣಕ್ಕೆ ಅವನು 3 ಜನ ಕೇಸ್ ಹೋಗಿರಲ್ಲ. ಇನ್ನಿರೋ ನಾವು 14 ಜನ. ಇನ್ನು 15 ಜನ ಕಂಪ್ಲೀಟು ಅಟೆಂಡ್ ಆಗ್ತೀವಿ. ಅಂದರೆ ಒಬ್ರು ಅಟೆಂಡರ್ ಆ ಥರ ನಡೀತಾ ಅದು ಕೇಸ್ ಹೇಳ್ಕೊಂಡು ಹೋಗ್ತಾ ಇದೆಯದು.
ಆ ಕೇಸ್ಗೆ ಅಟೆಂಡ್ ಆಗಲೇಬೇಕನ್ನೋ ಕಾರಣಕ್ಕೋಸ್ಕರ ನಾವು ಸೆಷನ್ ಕೋರ್ಟ್ಗೆ ಅಟೆಂಡ್ ಆಗ್ತೀವಿ, ಸಿಟಿ ಸೆಷನ್. ನಾವು ಹೋಗಿ ಇಳಿತೀವಿ. ಆ ಕಡೆ ಬೇರೆ ಬೇರೆ ಕಡೆ ನಮ್ಮ ಫ್ರಂಟ್ ಬ್ಯಾಕ್ಲಿಂದ ಬಂದ್ಬಿಡ್ತೀವಿ ನಾವು. ಯಾಕಂದರೆ ಇಲ್ಲಿ ನಾವೆಲ್ಲ ತುಂಬ ಜನ ಹೋಗಿ ಬ್ಯಾಕು ದೊಡ್ಡ ಆ ಕಡೆ ಸುತ್ತಮುತ್ತ ಬರ್ತಾರೆ. ನಾವು ಫ್ರೆಂಡ್ ಹೋಗ್ತೀವಿ, ಫ್ರೆಂಡ್ ಇಳಿದು ಗಾಡಿ ಹಿಂದಿನ ಸಿಗ್ತೀವಿ. ಇಳಿದ್ಬಿಟ್ಟು ನಾನು ಅಲ್ಲಿಂದ ನಡ್ಕೊಂಡು ಹೋಗ್ತೀನಿ, ಅಲ್ಲಿಂದ ಹೋಗ್ತೀನಿ. ಅಲ್ಲಿ ಯಾವುದೋ ಒಂದು ವ್ಯಾನ್ಗಳು ನಿಂತಿರ್ತಾರೆ, ಪೊಲೀಸ್ ವ್ಯಾನ್ಗಳು, ಮಾಮೂಲಿ ಕೋರ್ಟಿನ ಕಸ್ಟಡಿ ಕರ್ಕೊಂಡ್ಬರ್ತಾರೆ. ನಾ ಆ ಕಡೆ ನೋಡೋಕೆ ಹೋಗಲ್ಲ. ನಾನೇನು ಮಾಡ್ತೀನಿ, ನಾವೆಲ್ಲ ನಡ್ಕೊಂಡು ಹೋಗ್ತೀವಿ. ಗಾಡಿ ಆ ಫ್ರಂಟ್ ಆ ಕಡೆ ತಂದುಬಿಟ್ಟಿರ್ತೀವಿ. ಬ್ಯಾಕ್ ಸೀಟ್ ತಿನ್ನಿಸಿ ಗಾಡಿ ಇಳಿಸ್ಕೊಳ್ಳಿ ಅಂತೇಳಿ ಇಳ್ಕೊಂಡು ನಾವು ಕೋರ್ಟ್ಗೆ ಹೋಗ್ತೀವಿ. ನಾವೊಂದು 15 ಜನ ನಾವು ಕೋರ್ಟ್ಗೆ ಹೋಗ್ತೀವಿ. ಅದೇ ಥರ ಪಿ ರಾಜು ಅವರೊಂದು ಗಾಡಿ, ಅವರೊಂದು 5 ಜನ ಬರ್ತಾರೆ. ಅದೇ ಥರ KP ಕಾಲಪತ ಅವರೊಂದು 10 ಜನ ಬರ್ತಾರೆ. ರಾಜನ ಎಲ್ಲ 5 ಜನ 10 ಜನ ಲೀಡ್ಗಳೆಲ್ಲ 10 ಜನ ಸೇರ್ತಾರೆ. ಎಲ್ಲ ನಾವೊಂದು 60-70 ಜನ ಬರ್ತೀವಿ ಕೋರ್ಟಿಗೆ ಮೇಲಕ್ಕೆ ಹೋಗುತ್ತೆ. ಅವ್ರ ಗಾಡಿಯವ್ರು ಬರ್ತಾರೆ. 3rd ಫ್ಲೋರ್ ಹತ್ಕೊಂಡು ಹೋದ್ಮೇಲೆ ನಡ್ಕೊಂಡು ಹೋಗ್ತೀವಿ. ನಡ್ಕೊಂಡು ನಿಂತ್ಕೊಂತೀವಿ. ನಿಂತ್ಕೊಂಡು ಒಂದು 10 ನಿಮಿಷಕ್ಕೆ ಹೊಸದಾಗಿ ಜಡ್ಜ್ ಬಂದಿರ್ತಾರೆ. ನಾವು ಕರೆದು ಡೇಟ್ ಕೊಡ್ತಾರೆ. ನಾವು 11:15 11:20 ಇಳಿತೀವಿ ಕಡೆ ಕೋರ್ಟ್ಗಳಿಗೆ. ಎಲ್ಲ ವಿಶ್ ಮಾಡ್ಬಿಟ್ಟು ನಾವು ಬರ್ತೀವಿ. ನಾವು ಟಿಫನ್ ಮಾಡಿಲ್ಲ ಯಾರು ಸರಿಯಾಗಿ. ನಮ್ಮ ಪಣ್ಣ ಓಡ್ತಿದ್ದ ಎಲ್ಲ ಪಿ ರಾಜ್ಗೆ KPಗೆಲ್ಲ ವಿಶ್ ಮಾಡಿ ನೆಕ್ಸ್ಟ್ ಸಿಗೋಣ ಅಂದ್ಬಿಟ್ಟು ನೆಕ್ಸ್ಟ್ ಒಂದು ಡೇಟ್ ಕೊಡ್ತಾರೆ. ಎಲ್ಲ ನೆಕ್ಸ್ಟ್ ಡೇಟ್ ಅಟೆಂಡ್ ಆಗಲ್ಲ, ಎಲ್ಲ ಅಟೆಂಡ್ ಆಗೋಣ ಅಂತ ಹೇಳ್ತಾರೆ ಪಿ ರಾಜ್. ಎಲ್ಲ ಅಟೆಂಡ್ ಆಗೋಣ, ಅವ್ರು ಎಲ್ಲ ಅಟೆಂಡ್ ಆಗೋಣ, ಎಲ್ಲ ಪಿಕ್ಚರ್ ಅದೇ ಮಾತಾಡೋದು. ಹೇಳ್ತಾ ಒಬ್ಬರು ಅಟೆಂಡ್ ಆಗಲ್ಲ. ಓಕೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಬರ್ತಾ ಟಿಫನ್ ಮಾಡ್ಕೊಂಡು ಬಾಡ್ತೀವಿ. ನಾವು ಕೋರ್ಟ್ ಮೇಲೆ ಇರ್ಬೇಕಾಗಿದೆ. ಫಸ್ಟು ರಾಜಶೇಖರನ್ ಟೀಮ್ ಬಂದಿದೆ ಅಲ್ಲಿಗೆ ಕೋರ್ಟ್ಗೆ ಬಂದು ಅದು ಫ್ರೆಂಡ್ ಬಂದವರು ಸುತ್ತಮುತ್ತ ನೋಡೋರು. ಅವರು ಎಲ್ಲ ಕಡೆ ನೋಡಿಕೊಂಡು ಅಟೆಂಡ್ ರಾಜಶೇಖರ್ ತುಂಬ ದುಡ್ಡಿಸ್ರನ್ನ. ಯಾಕಂದರೆ ಡೆಡ್ಲಿ ಸೋಮನ ಟೀಮ್ನಲ್ಲಿ ರಾಜಶೇಖರ ಒಬ್ಬನೇ ಉಳ್ಕೊಂಡಿರೋದು. ಒಂದು ಒಳ್ಳೆಯ ಹೆಸರು ಇದೆ ರಾಜಶೇಖರನು. ಒಬ್ಬನೇ ಆದರೂ ಏನಿದು ವೀಕ್ ಆಗಿಲ್ಲ. ನನ್ನ ಜೊತೆ ನಮ್ಮ ಟಚ್ ಇರೋದು. ನಾವು ಪಿ ರಾಜ್ಗೆ ಮತ್ತು ಇಲ್ಲ ಕಾಂಪ್ರಮೈಸ್ ಮಾಡಿಸಿದ್ದೀವಿ. ಆದರೂ ನಿಮ್ಮ ಮೇಲೆ ಬರೋದು ಬೇಡ ಅಂತೇಳಿ, ಮುಂದೆ ಕಾಣಿಸ್ಕೊಳ್ಳೋದು ಬೇಡ ಅಂತೇಳಿ, ಈ ಕಡೆ ನೀರು ಅಂತೇಳಿ ಇನ್ನೂ ಬಂದೀವಿ. ಇಲ್ಲಿ ಫ್ರಂಟಿಂದ ನೋಡಿಕೊಂಡು ಹಿಂದಿನ ನಮ್ಮ ಗಾಡಿಗಳು ಬಂದು ಗಾಡಿಗಳು ಕೂತವ್ರು ಅಷ್ಟೇ. ಯಾರೋ ರಾಜಶೇಖರು ಮತ್ತು ಜೊತೆ ತಕಾಳಿ ಬಾಬು ಎಲ್ಲ ಗಾಡಿಗಳು ಕೂತವ್ರೆ. ಹುಡುಗರು ಮೇಲೆ ಕಳ್ಸೋರು. ಅಲ್ಲಿ ಪಸ ನೋಡೋಕೆ ಕೂತವ್ರು. ಪಸನ ನಮ್ಮ ವೆಹಿಕಲ್ಸ್ ಯಾರು ಬರ್ತಾರಂತ ನೋಡ್ಕೊಂಡು ಸಾಧಿದ್ದಾರೆ. ಈ ಟೈಮಲ್ಲಿ ಆಗಿದೆ. ಅದೇ ಟೈಮ್ನಲ್ಲಿ ನಾವು ಹೊರಟಿದ್ದೀವಿ. ಮೇಲ್ಕೋಟ್ನ ಅವ್ರು ಮುಗಿಸ್ಕೊಂಡು ಏನು ಮಾಡೋರೆ, ಅವರೊಂದು 15 ಜನ ಬಂದವ್ರೆ. ಅವರೆಲ್ಲ ಒಂದು ಕಾರು, 2 ವೀಲರ್ಸ್, ಒಂದು ಮಾರುತಿ ವ್ಯಾನು, 2 ವೀಲರ್ಸ್, ಒಂದು 15 ಜನ ಬಂದವರು. ಇವರು ಯಾರಿಗೆ ಅವ್ರ ಕೇಸ್ ಇತ್ತಲ್ಲ, ಅವ್ರ ಕೇಸಲ್ಲಿ 10 ಜನ ಇದ್ದಾರೆ. ಜೊತೆ ಒಂದು 5 ಜನ 15 ಜನ. ಈ ರಿಜ್ವಾನ್ ಬರೀ ಡಿಸೆಂಟ್ ಮನುಷ್ಯ. ಈ ಅಡ್ಡುನೂ ಪರವಾಗಿಲ್ಲ. ಈ ಸುಲ್ತಾನು ಒಂದು 4-5 ಜನ ಅವರೆಲ್ಲ ಭಾರಿ ಸ್ಟೈಲು, ಶೋ ಆಫ್, ತುಂಬ ಶೋ ಆಫ್ ಅವರು. ಆ ಸೈಜ್ಗೆ, ಆ ಪರ್ಸ್ನಾಲಿಟಿಗೆ ಬಂದು ಇಳಿಯೋದು, ಓಡಾಡೋದು, ತಲೆಗೆ ಬಟ್ಟೆ ಕಟ್ಕೊಂಡ್ಬರೋದು, ಈ ಥರ ಸ್ಟೈಲ್ಗಳು. ಆ್ಯಕ್ಚುಲಿ ಶೋ ಜಾಸ್ತಿ ಮಾಡ್ಕೊತಾರೆ ಈ ಟೀಮ್ಗಳು. ಈ ಶೋ ಬಂದು ನೋಡ್ಕೊಂಡು ಏನು ಮಾಡೋಣ, ಮೇಲೆ ಬಂದವರು ನಾವಿಲ್ಲ. ಇವರು ಅದೆಲ್ಲ ಲೇಟ್ ಗಿರಾಕಿಗಳು ಅಲ್ಲಿ ಎಲ್ಲ ಟೀ ಕಾಫಿ ಕುಡಿಯೋಕೆ ಬಂದವ್ರೆ. ಒಂದು ಕ್ಯಾಂಟೀನ್, ಫ್ರಂಟ್ ಒಳಗಿನ ಕ್ಯಾಂಟೀನ್ ಕುಡ್ಕೊಂಡು ಶೋ ಆಫ್ ಮಾಡ್ಕೊಂಡು ಆ ಕಡೆ ಸುತ್ತಮುತ್ತ ನೋಡ್ಕೊಂಡು ತರಲೆ ಹೊಡ್ಕೊಂಡು ನಕ್ಕೊಂಡು ಒಂಥರ ಅವ್ರು ಗುಂಪಿಸಿರೋದು. ಎಷ್ಟು ನಕರಗಳು ಮಾಡ್ಕೊಂಡು ಹೋಗೋದು. ನಾವೆಲ್ಲ ನೋಡ್ಕೊಂಡು ಅವ್ರು ನಮ್ಮ ಥರ ತಕ್ಕಂಥ ತಲೆ ಬಗ್ಸ್ಕೊಂಡು ಕೋರ್ಟಿಂದ ಹೋಗುವಂಥ ಗಿರಾಕಿಗಳಲ್ಲ. ನಾವೆಲ್ಲ ಏನು ಮಾಡ್ತೀವಿ, ಕೋರ್ಟ್ ಹೋಗಿರ್ತೀವಿ, ತಲೆ ಬಗ್ಸ್ಕೊಂಡು ಕಾಡ್ಕೊಂಡು ಬಂದ್ಬಿಡ್ತೀವಿ. ನಾವು ಸುತ್ತಮುತ್ತ ನೋಡ್ತೀವಿ ನಮ್ಮ ದುಶ್ಮನ್ಗಳಿದ್ದಾರಾ, ಯಾರಿದ್ದಾರಾ, ಡಿಪಾರ್ಟ್ಮೆಂಟಾ, ಏನು ನೋಡ್ಕೊಡ್ತೀವಿ ಅಷ್ಟೇ. ಅವ್ರು ಹಂಗಲ್ಲ, ನಗೋದು, ಖುಷಿ ಬೀಳೋದು, ಒಂಥರ ಹಬ್ಬ ಇರೋಂಗೆ ಇವ್ರಿಗೆ. ಎಲ್ಲ ಒಂದೇ ಕಡೆ ಸೇರ್ತಾರಲ್ಲ ಆ ಟೈಮ್. ನಮ್ದಾಗಲಿ KPದಾಗಲಿ ಪಿ ರಾಜಲ್ಲಿ ರಾಜೆಲ್ಲ ಕೇಳಿದ್ರು ಪಳಗಿರೋರು. ಇವ್ರು ಫಸ್ಟ್ ಟೈಮ್ ಮರ್ಡರ್ ಕೇಸ್ ಮಾಡಿ ಜೈಲಿಗೆ ಬಂದಿರು. ಏನೋ ಖುಷಿ ಅವ್ರಿಗೆ. ನಾವೆಲ್ಲ ಮನೆಗೆ ಬಂದ ಮೇಲೆ ಗೊತ್ತಾಗುತ್ತೆ ನನಗೆ, ಆ ಪೊಲೀಸ್ ವ್ಯಾನ್ ನಿಂತಿತ್ತಲ್ಲ, ಕೋರ್ಟಿಂದ ಬಂದು ಪೊಲೀಸ್ ಕಸ್ಟಡಿ ವ್ಯಾನು ಕೋರ್ಟಿಂದ ಕರ್ಕೊಂಬರ್ತಾರೆ ಮಾಮೂಲಿ. ಆ ವ್ಯಾನ್ ಒಳಗೆ ತಣ್ಣೀರು ಕೂತಿದ್ರು. ತಣ್ಣೀರು ಇದ್ಯಾವುದೋ ಕೇಸ್ ಕರ್ಕೊಂಬಂದ್ರು ಇಲ್ಲಿಗೆ ಕೋರ್ಟ್ಗೆ ಕರ್ಕೊಂಬಂದು ನಾನು ತಣ್ಣೀರು ಫುಲ್ ಪೊಲೀಸ್ ವ್ಯಾನ್ ಇರ್ತಾರ. ನಾನು ಕಡೆ ತಲೆ ಎತ್ಕೊಂಡು ನೋಡೋಕೆ ಹೋಗಿಲ್ಲ. ಯಾಕೆ ನೋಡೋಕೆ ಹೋಗಿಲ್ಲ ಅಂತ, ನಾನು ಈ ಜೈಲಿಂದ ಬಂದಿರ್ತಾರಲ್ಲ, ಕಾಸು ಕೇಳ್ತಾರೆ, ಅದರಿಂದ ಲಾರಿಗೆ ಹೆಲ್ಪ್ ಕೇಳ್ತಾರೆ, ಅದು ಲಾರಿಗೆ ಫೀಸ್ ಕೊಡಿ ಅಂತಾರೆ, ಇಲ್ಲಿ ಲಾರಿಗೆ ಹೇಳಿ ಅಂತಾರೆ. ಇವೆಲ್ಲ ಯಾಕಪ್ಪ ತಲೆ ನೋಡೋಣ ಕಣ್ಣು. ನಾನು ವ್ಯಾನ್ಗೆ ತಿರುಗಿ ನೋಡಿಲ್ಲ. ನಾವು ಶ್ರೀಧರ್ ಯಾವತ್ತೂ ಮೊದಲು ನೋಡೋದಿಲ್ಲ. ಅವರು ತಲೆ ಬಗ್ಸ್ಕೊಳ್ತವ್ರು. ನಾನು ಎಲ್ಲ ಕಡೆ ನೋಡೋದು, ವ್ಯಾನ್ ಬೇಕಂತ ನಾನು ನೋಡಿಲ್ಲ ವ್ಯಾನ್ ಕಡೆಗೆ. ಇದೆಲ್ಲ ಆಗಿದೆ. ಇವ್ರು ಬಂದು ಶೋ ಕೊಟ್ಟಿದ್ದು, ರಾಜಶೇಖರ್ ಬಂದಿದ್ದು, ಮೊನ್ನೆ ಕೋರ್ಟ್ ಹತ್ರ ಗಲಾಟೆ ಆಗಿರೋದು, ಮೇಲ್ಕೋಟೆ ಆಗಿ ಒಂದು 8-10 ದಿನ ಆಗಿಲ್ಲ ಆಗಿರೋದು. ಇವೆಲ್ಲ ನೋಡಿ ತಣ್ಣೀರಿಗೆ ಅಂತ ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಈ ಡಿಸ್ಟರ್ಬ್ ಆಗಿರೋದಕ್ಕೂ ಈ ತಣ್ಣೀರಿಗೆ ಮೊದಲೇ ಹೋಗಿ ಈ ತರಕಾರಿ ದಿವಾನ ಅವನು ಮರ್ದಾನು ಇವರೆಲ್ಲ ನಮ್ಮ ಬಗ್ಗೆ ಎಲ್ಲ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇಷ್ಟ ನಮ್ಮ ಜೊತೆ ಬಂದು ಸೇರ್ಕೊಂಡು ಇಷ್ಟ ಇಲ್ಲ ಅವ್ರಿಗೆ. ಯಾರಿಗೆ ತಣ್ಣೀರಿಗೆ ಭಾರಿ ಇಷ್ಟ ನಮ್ಮ ಸೇರ್ಕೊಂಡು ಇಬ್ಬರು ಒಂದೇ. ತಣ್ಣೀರು ಸೇರ್ಕೊಂಡು ನಾವೆಲ್ಲ ಕ್ಲೋಸ್ ಅಲ್ಲ, ತಣ್ಣೀರು ಗೊತ್ತು, ನಾವೆಲ್ಲ ಒಂದಾಗ್ತದೆ.
ಈ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ವರೆಗೆ ಇಷ್ಟ ಆಗಿಲ್ಲ. ಇನ್ನು ಈ ಕಡೆ ಇಷ್ಟ ಆಗಿ ಸೇರ್ಕೊಂಬಿಟ್ರೆ ಈ ಕಡೆ ಎಲ್ಲ ಕಂಟ್ರೋಲ್ ಇಷ್ಟಕ್ಕೆ ಬಂದ್ಬಿಡುತ್ತೆ. ಏನೋ ಇಷ್ಟಕ್ಕೆ ಭಾರಿ ಕ್ಲೋಸು. ಆಮೇಲೆ ಇಷ್ಟಕ್ಕೆ ಒಳ್ಳೆ ಹೈಟು ಪರ್ಸ್ನಾಲಿಟಿ ಕೆಪಾಸಿಟಿ ಇರೋದು. ಇವರೆಲ್ಲ ಭಾರಿ ತರಲೆ ಗೇಮ್ಗಳು, ಸಣ್ಣ ಪುಟ್ಟ ಡೀಲಿಂಗ್ಗಳು ಮಾಡೋದು. ಈ ಕಡೆ ತುಂಬ ಅವಳಿ ಆಗ್ಬಿಡ್ತು. ಈ ಕಡೆ ಯಾರ್ದು ಇವ್ರದೆಲ್ಲ ಈ ತರಕಾರಿ ಇದೆಲ್ಲ, ಈ ತಿಲಕ್ ನಗರ, ಗುರುಪನಪಳ್ಳ, ಆಮೇಲೆ ಜಯನಗರು, ಈ ಮಾರ್ಕೆಟು, ಸಣ್ಣ ಪುಟ್ಟ ವ್ಯಾಪಾರದವ್ರಿಗೆ ಇವ್ರಿಗೆ ಸಿಕ್ಕಾಪಟ್ಟೆ ಕಾಟ ಕೊಡೋರು. ತಿಂಗಳಿಗೆ ಒಂದು 15-20 ಕೆಲಸ ಡೀಲ್ ಮಾಡ್ರೆ ತಂದಿರಿಗೆ ಗೊತ್ತಾಗದೆ 2 ಡೀಲ್ 3 ಡೀಲ್ ಅಷ್ಟೇ. ಇನ್ನು 15 ಡೀಲ್ ತಿನ್ಬಿಟ್ರೆ ದುಡ್ಡು ತಂದಿರಿಗೆ ಎದುರಿಸಿ ತೋರಿಸೋದು ಫ್ರೆಂಡ್ಗೆ ಯಾವಾಗಲೂ ಇವ್ರು ಮಾಡೋರು. ಆ ಥರ ಗುಂಪಾಗ್ಬಿಡಿತ್ತು ಬೆಂಗಳೂರಲ್ಲಿ. ಸಿಕ್ಕಾಪಟ್ಟೆ ಹೊಳೆ ಆಗ್ಬಿಡ್ತು ಎಲ್ಲ ಇವ್ರು. ಈ ತಂದಿರಿಗೆ ಗೊತ್ತಾಗ್ತಾ ಇರಲ್ಲ, ಜೈಲು ಕೂತಿರೋದು ಗೊತ್ತಾಗ್ತಾ ಇರಲಿಲ್ಲ. ಆ ಟೈಮ್ನಾಗೆ ತಂದಿರಿಗೆ ಮೊದಲೇ ನಮ್ಮ ಬಗ್ಗೆ ಅನುಮಾನ, ನನ್ನ ಮೇಲೆ ಅನುಮಾನ ಹಾಕ್ಬಿಟ್ಟವ್ರು ತಲೆಗೆ. ಇವ್ರು ಯಾರು ಈ ಟೀಮ್ನೆಲ್ಲ ನಿಮ್ಗೇನೋ ಮಾಡ್ಬೋದು ಗುರು ಅಂತ ಲೆವೆಲ್ ಮಾತಾಡೋರು. ಅದೇನಕ್ಕೆ ಕೇಳೋರು, ಇವ್ರೇನಕ್ಕೆ ಕೇಳೋರು, ಇಷ್ಟೇ ಕತೆ ಹೇಳಿದ್ರು. ಇವರು ಈ ಕಡೆ ಬರೋದು ಬೇಡ ಅಂತ ಇದೇ ಕಾರಣಕ್ಕೋಸ್ಕರ ಇವರು ಕಟಿಂಗ್ ಮಾಡೋರು. ಈ ದಿವಾನ ಇವರೆಲ್ಲ ಸೇರಿಕೊಂಡು ತಂದೂರಿಗೆ ಡಿಸ್ಟರ್ಬ್ ಆಗಿದೆ. ಅದೇ ಟೈಮ್ಗೆ ಫಯಾಜ್ ಮರ್ಡರ್ ಕೇಸ್ಗಳು ಈಗ ನೆಕ್ಸ್ಟ್ ಕಾಂಪ್ರಮೈಸ್ ಆಗಿದೆ, ಆದರೂ ಕಂಪ್ಲೀಟ್ ಆಗಿಲ್ಲ ಕಾಂಪ್ರಮೈಸ್. ಇವ್ರು ಬಂದು ಶೋ ಕೊಟ್ಟಿರೋದು, ಅವ್ರಿಗೂ ಗೊತ್ತಿಲ್ಲ ತನ್ನೂರು ಗಾಡಿಗಳು ಕೂತಿರೋದು, ಇವ್ರು ಕೊಟ್ಟಿರೋ ಶೋಗೆ. ಇವೆಲ್ಲ ಅಂದ್ರೆ ತನ್ನೂರಿಗೆ ಭಾರಿ ಡಿಸ್ಟರ್ಬ್ ಆಗಿದೆ. ಈ ಡಿಸ್ಟರ್ಬ್ ಆಗಿದ್ದು ಒಂದು ವಾರಕ್ಕೆ ಏನಾಗುತ್ತೆ, ಒಂದು ವಾರ 10 ಡೇಸ್ಗೆ ಈ ತರಕಾರಿ ಅನ್ನೋದು ಯಾವುದೋ ಕೇಸ್ ಸಿಕ್ಕೊಂಬೋದು, ಯಾವುದೋ ಡೀಲಿಂಗ್ ಮಾಡೋದು ಸಿಕ್ಕೊಂಬೋದು. ಆ ಡೀಲಿಂಗ್ ಮಾಡಿ ಸಿಕ್ಕೊಂಡು ಕಂಪ್ಲೇಂಟ್ ಆಗಿ ಹೆಚ್ಚಿಕೊಂಡು 10-15 ತಿಂಗಳ ಮೇಲೆ 15 ದಿನ ಆಗುತ್ತೆ. ಸಿಕ್ಕೊಂಡಿರಲ್ಲ ಡಿಪಾರ್ಟ್ಮೆಂಟ್ಗೆ. ಒಂದು 15-20 ದಿನ ಸಿಕ್ಕಂತಾನೆ ತರಕಾರಿ ಡಿಪಾರ್ಟ್ಮೆಂಟ್ಗೆ. ಚೆನ್ನಾಗಿ ಬಿಸ್ನೆಸ್ ರುಬ್ತಾರೆ. ಈ ರುಬ್ಬಿದ್ದೇನು ಮಾಡಿ ಕಂಪ್ಲೀಟ್ ಆಗಿ ನನ್ನ ಹೆಸರಿಗೆ ಮಾಡಿಸಿದ್ಯಾರಪ್ಪ, ಯಾರು ಮಾಡಿದ್ರು ತನ್ನೂರು ಹೆಸರು ಬರ್ತಾರೆ. ಸ್ವಲ್ಪ ಸ್ಟ್ರಾಂಗ್ ಕಂಪ್ಲೇಂಟ್ ಮಾಡೋದು. ತನ್ನೂರು ಹೆಸರು ಹೇಳಿದ್ರೆ ಬರ್ತಾರೆ. ತನ್ನೂರು ಕೇಸ್ ಫಿಟ್ ಮಾಡೋಕ್ಕಲ್ಲ, ಇವನು ಗೊತ್ತು ತರಕಾರಿ ತನ್ನೂರು ಹೆಸರು ಬರ್ತಾನೆ. ಈ ಡಿಪಾರ್ಟ್ಮೆಂಟ್ ಸೌದಾಗರು ಸಿದ್ದಪ್ಪ ಅಂತ ಸಬ್ ಇನ್ಸ್ಪೆಕ್ಟ್ರು, ಯಾವುದೋ ಒಂದು ಟ್ರೂಪ್, ಯಾವುದೋ ಅದೇ ಟ್ರೂಪ್ ಪೊಲೀಸರು ಬಂದು ತನ್ನೂರಿನ ಕೇಸ್ ಇಂಟರ್ವ್ಯೂ ಕರ್ಸಿ ಕೇಳಿ ಸಖತ್ ಆವಾಗಿರ್ತಾರೆ. ಅಂದರೆ ಇದೆಲ್ಲ ಮಾತ್ರ ಹಳ್ಳಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಫುಲ್ ಬಿತ್ತಿದೆ ಎಲ್ಲ ಕಡೆ. ಈ ಡೀಲಿಂಗ್ಗಳು ಹೋಗೋದು, ತನ್ನೂರು ಹೆಸರೋದು, ಬರೀ ತನ್ನೂರು ಹೆಸರು ಎಲ್ಲ ಕಡೆ. ಈ ಮುಸ್ಲಿಮ್ಸ್ ಎಷ್ಟೇ ಡೀಲಿಂಗ್ಗಳು ಸಣ್ಣ ಪುಟ್ಟ ಅಂದ್ರೆ ಎಲ್ಲ ಡೀಲಿಂಗ್ ಇವ್ರದಕ್ಕೆ ತನ್ನೂರು ಹೆಸರು ಬರ್ತಂತ. ತನ್ನೂರಿಗೆ ಬಂದು ಪೊಲೀಸ್ ಸಖತ್ ಏನು ಜೈಲು ಕೂತ್ಕೊಂಡು ಡೀಲಿಂಗ್ ಮಾಡ್ತೇನೆ ನಾನು, ಅದು ಮಾಡ್ತೇನೆ ಇದು ಮಾಡ್ತೀಯ, ಎನ್ಕೌಂಟ್ರ್ ಮಾಡ್ಬಿಡ್ತೀಯ, ಅಡ್ಬಿಟ್ಟು ಭಯ ಜನ ಎದುರಿಸ್ಬಿಡ್ತಾರೆ. ಬೇರೆ ಜನ ಆವಾಜ್ ಆಗ್ತಾರೆ ಪೊಲೀಸ್ ನಿಮ್ಗೆ ಕೋಬಿಡಿದೆ, ನೀನು ಜೈಲು ಕೂತು ವ್ಯವಹಾರ ಮಾಡ್ತಾವಲ್ಲ ಅಂತ. ತನ್ನೀರು ಮಾಡೋದು 1-2 ಮಾಡೋದು ತಿಂಡಿಗೆ, ಇವ್ರು ದಿನ ಆತ್ ಮಾಡ್ತಾರೆ ಡಿಲ್ಲಿ. ಹಂಗೆ ಆಗ್ಬಿಡಿದೆ. ಈ ಮಾತು ನಾನು ತನ್ನೂರು ಮೊದಲೇ ಹೇಳಿದ್ದೆ. ಈ ವಿಷಯ ತುಂಬ ಹೆಸರು ಕೆಡ್ತಾ ಇದೆ, ಈ ಹುಡುಗನ ಕಂಟ್ರೋಲ್ ಮಾಡ್ರಿ ನೀವು ಅಂತೇಳಿ. ತನ್ನೂರಿಗೆ ತಲೆಗೆ ಹೋಗಿತ್ತು, ಆದರೂ ಬಂದು ಮೈಂಡ್ ವಾಶ್ ಮಾಡೋದೇ ಬೇರೆ ರೀತಿ. ಇದೆಲ್ಲ ತನ್ನೂರಿಗೆ ತಲೆ ಕೆಟ್ಟೋಗಿದೆ. ಯಾವುದೋ ನಮ್ಮದು ಬಂದಿರೋದು, ನಾನು ಮಾತಾಡ್ದಂಗೆ ಹೋಗಿರೋದು. ಅಟ್ಲೀಸ್ಟ್ ನಾನು ಮಾತಾಡ್ಬಿಡ್ತಾರೆ, ಒಂದು ರಿವರ್ಸ್ ಆಗ್ಬಿಟ್ಟಿರುತ್ತೆ. ನಾನು ಈ ಕಾರಣಕ್ಕೋಸ್ಕರ ನಾನು ಮಾತಾಡಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವ ಥರ ಆಗುತ್ತೆ ನೋಡಿ ಫೀಲ್ಡ್ ಒಳಗೆ. ನಾನು ಮಾತಾಡಲ್ಲ. ಇವ್ರಿಗೆ ಗೊತ್ತಿಲ್ಲ ಕ್ವಾಲಿಫೈಸ್ ಮಾಡೋಕ್ಕೆ ರಿಸಲ್ಟ್ ಗ್ಯಾಂಗಿಗೆ ತನ್ನೂರು ಆನೋಳಿರೋದು. ಅಷ್ಟೊಂದು ಶೋ ಕೊಡ್ತಾ ಇಲ್ಲ, ಒಂದು ಲಿಮಿಟೇಷನ್ ಹೋಗ್ಬಿಡೋರು. ಅವ್ರು ಮಾಡ್ತಾರೆ. ರಾಜಶೇಖರ್ ಗೊತ್ತಿಲ್ಲ ತನ್ನೂರು, ರಾಜಶೇಖರ್ ತನ್ನೂರು ಪರಿಚಯ ಮನುಷ್ಯ ಮಾತಾಡೋದು, ಇವನು ಮಾತು. ಇವೆಲ್ಲ ಗೊಂದಲ ಆಗ್ಬಿಟ್ಟಿದೆ. ಜಾಸ್ತಿ ಗೊಂದಲ ಆಗಿರೋದು ನಮ್ಗಿಂತ ಜಾಸ್ತಿ ಇದೆ ಅದು ಡಿಪಾರ್ಟ್ಮೆಂಟ್. ಇಡೀ ಬೆಂಗಳೂರಿನ ಹವಳಿ ಆಗ್ಬಿಟ್ಟಿದೆ ಅಂಥೇಳಿ ಸ್ವಲ್ಪ ಸಿದ್ದಪ್ಪ ಇರೋ ಸಬ್ ಇನ್ಸ್ಪೆಕ್ಟರ್ ಭಾರಿ ಸ್ವಲ್ಪ ಕಿರಿಕಿರಿ ಕ್ಯಾರೆಕ್ಟ್ರು. ಅಂದರೆ ಒಂದು ಸ್ವಲ್ಪಕ್ಕೆ ಇಷ್ಟ ಮಾತಾಡೋ ಕ್ಯಾರೆಕ್ಟ್ರು. ಸಕ್ಕಾಪಟ್ಟೆ ಜೋರಾಗಿ ಆವಾಜ್ ಹಾಕೋರೆ, ಯಾಕೋ ತನ್ನೂರಿಗೆ ಡಿಸ್ಟರ್ಬ್ ಆಗಿದೆ. ಇವೆಲ್ಲ ಆಗಿ ತನ್ನೂರಿಗೆ ಯಾರು ಕ್ಲೋಸ್ ಫ್ರೆಂಡ್ಸ್ ಇಲ್ಲ, ಸೀನಿಯರ್ಸು ಡಿಸ್ಕಸ್ ಮಾಡೋಕ್ಕೆ. ಆಮೇಲೆ ತನ್ನೂರು ಜೊತೆ ಎಲ್ಲ ತನ್ನೂರಿಗಿಂತ ಚಿಕ್ಕವರೇ. ಸ್ವಲ್ಪ ಮಟ್ಟಕ್ಕೆ ಹತ್ರ ಇದ್ದಿದ್ದು ಇಷ್ಟಾಕು ಇಲ್ಲ. ಇಷ್ಟಾಕು ಆ ಮೆಹಲ್ ಕೊಟ್ಟಿಗೆ ಇಷ್ಟಾಕು ನೋ ಎಂಟ್ರಿ ಆ ಕೇಸ್ ಆದಮೇಲೆ, ಅದು ಮೆಹಲ್ನಲ್ಲಿ ಆದಮೇಲೆ. ಇನ್ನು ತನ್ನೂರು ಯಾವ ಥರ ಕೇಳಬೇಕು, ಕೇಳಿ ಇವ್ರು ಈ ಟ್ರೂಪೇ ಕೇಳಬೇಕು. ಇನ್ನು ಶಿವಾಜಿಗೆ ಟ್ರೂಪ್ ಕೇಳೋಕ್ಕೆ ಆ ಟ್ರೂಪು ಜೈಲಿಗೆ ಬಂದಿಲ್ಲ. ಇದು ಗೊತ್ತಾಗ್ಬಿಡುತ್ತೆ ಯಾರಿಗೆ, ಆ ಬೇರೆ ಹುಡುಗರಿಗೆ, ತನ್ನೂರಿಗೆ ಬಂದಿದ್ದು ಈ ಜೈಲ್ ಹತ್ರ ಆವಾಜ್ ಹಾಕಿದ್ದು, ಇಂಟರ್ವ್ಯೂನಲ್ಲಿ ಬಂದು ಆವಾಜ್ ಆಗಿದ್ದು, ಅಡ್ಮಿನ್ ಕರ್ಸಿ ಕೇಳಿರೋದು, ಇವೆಲ್ಲ ಗೊತ್ತಾಗ್ಬಿಡುತ್ತೆ. ಆ ಕಾರಣಕ್ಕೆ ಇಂಟರ್ವ್ಯೂ ಯಾರು ಬರ್ತಾರೆ ಆ ಟೈಮ್ ಒಂದು ವಾರ, ಹಂಗಾದ್ರೆ ಬರಲ್ಲ, ಯಾರು ಸ್ಟಾಪ್ ಆಗಿರ್ತಾರೆ. ಈಗ ಆಗಿದೆ ಏನಾಗುತ್ತೆ, ತನ್ನೂರಿಗೆ ಏನಾಗುತ್ತೋ ಇದೆಲ್ಲ ಬೇಜಾರು, ಮೆಂಟಲ್ ಡಿಸ್ಟರ್ಬ್ ಆಗ್ಬಿಡಿದೆ, ಕನ್ಫ್ಯೂಸ್ ಆಗ್ಬಿಡಿದೆ. ಏನು ಹಿಂಗಾಗೋಯ್ತಲ್ಲ ಅಂತ. ಈ ಪೊಲೀಸರು ಮಾಡಬಿಟ್ರೆ ಏನು ಮಾಡೋದು, ಕಸ್ಟಡಿ ಕರ್ಕೊಂಡೋಗಿರಿ, ಯಾರು ಬೇಕಾದ್ರೆ ಮಾಡ್ಬೋದು. ಅದೇ ಹೊಸ್ತೇನಲ್ಲ ಅಂತ ತುಂಬ ಕಡೆ ಆಗಿದೆ. ಕಷ್ಟ ಹೊಡ್ಬಿಡೋದು ಮಾಮೂಲಿ ಆಗಿದೆ. ಪೊಲೀಸರು ಸ್ವಲ್ಪ ರಾಂಗ್ ಆಗೋರು ಆ ಟೈಮಲ್ಲಿ. ಆ ಟೈಮಲ್ಲಿ ಬೆಂಗಳೂರಿನಲ್ಲಿ ಏನಾಗಿದೆ, JC ರೋಡ್ನಲ್ಲಿ ಒಂದು ಯಾವುದೋ ಕಂಪ್ನಿ ಒಳಗೆ ಯಾವುದೋ ₹1 ಕೋಟಿ ದುಡ್ಡು ರಾಬ್ರಿ ಆಗ್ಬಿಟ್ಟಿದೆ. ಆ ರಾಬ್ರಿ ಆಗಿರೋ ಕಾರಣಕ್ಕೆ ಏನಾಗಿದೆ, ಅದು ಸಿಟಿ ಸೆಂಟ್ರಲ್ ಆಗಿರೋದ್ರಿಂದ ಪೊಲೀಸ್ನವ್ರು ತುಂಬ ಸ್ಕ್ವಾಡ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಕರ್ಕೊಂಡೋಗಿ ಎಲ್ಲರೂ ವರ್ಕ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಸಿಗ್ದವ್ರು ವರ್ಕ್ ಮಾಡ್ತಾರೆ, ಬಿಡ್ತಲ್ಲ. ಗೊತ್ತಿತ್ತು ಡಿಪಾರ್ಟ್ಮೆಂಟ್ ರೌಡಿಗಳು ಮಾಡಲ್ಲ ರಾಬ್ರಿ ಅಂತೇಳಿ, ಆದರೂ ₹1 ಕೋಟಿ ಯಾಕೆ ಮಾಡಿರ್ಬಾರ್ದು ಅನ್ನೋ ಕಾರಣಕ್ಕೆ ತಾಂಡ ಸಿಕ್ಕಾಪಟ್ಟೆ ರುಬ್ ಮಾಡೋದು, ಪೊಲೀಸರು ರುಬ್ ಮಾಡ್ಬಿಟ್ಟು. ಇದು ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ. ಈ JC ರೋಡ್ ರಾಬ್ರಿ ಜಾಸ್ತಿ ಆಗಿದ್ಮೇಲೆ ಆಗೋಯ್ತು, ಪೊಲೀಸ್ಗೆ ಯಾರು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗ್ತಲ್ಲ. ಯಾಕಂದರೆ ಡೇ ಟೈಮ್ನಲ್ಲಿ
ಸಾಯಂಕಾಲ 6:30 7 ಗಂಟೆ ರಾತ್ರಿ ಆಗಿರೋದು. ಅದು 1 ಕೋಟಿ ರೂಪಾಯಿ ಕ್ಯಾಶ್ ದುಡ್ಡು ಅಂತೇಳಿ. ಅಲ್ಲಿ 1 ಕೋಟಿ ಅಂತಾರೋ ಅದು ಎಷ್ಟಿದೆ ಗೊತ್ತಿಲ್ಲ. ಅದು ಅದೇನಾಗಿದೆ, ಈ ನೀಲ್ಸಂದ್ರ ಕಡೆ ಅವ್ರಿಗೆ ನೀಲ್ಸಂದ್ರ ಕಡೆಯವ್ರಿಗೆ ಸುತ್ತಮುತ್ತ ಯಾರಿಗೂ ಬರ್ತಾರೆ ಡಿಪಾರ್ಟ್ಮೆಂಟ್ ತಗೊಂಡು ಸಖತ್ತಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಆ ಟೈಮಲ್ಲಿ ಸೀರಿಯಸ್ ತೊಗೊಂಡಾರೆ. ಯಾರಿಗಾರು ಎನ್ಕೌಂಟ್ರ್ ಮಾಡೋ ಲೆವೆಲು ಆತನ ಜನ ಕೊಡ್ತಾರೆ. ಅದೇ ಟೈಮಲ್ಲಿ ಇವ್ನು ತರಕಾರಿ ಸಿಕ್ಕೊಂಡು ಇವ್ನು ತಗೊಂಡು ಈ ಹೆಸರು ತನ್ವೀರ್ ಹೆಸರು ಅದು ಬಂದು ತಂದಿರುತ್ತೆ ಆವಾಜ, ನಿನ್ಗೆ ಎನ್ಕೌಂಟ್ರ್ ಮಾಡ್ಬಿಡುತ್ತೆ, ಶೂಟ್ ಮಾಡ್ತೀನಿ ಎದುರಿಸ್ಬಿಟ್ಟ, ನೀನು ಆಯ್ತು ಕಷ್ಟ ತಾಣ ನೀವು ಹೊಡೆದಾಗ್ಬಿಡ್ತೀವಿ ಅಂತ ಎದುರಿಸ್ಬಿಟ್ಟ ಹೇಳೋದು. ಎದುರಿಸಿ ಮಾಡಿ ಥರ ತುಂಬ ಆಗಿದೆ, ಮಾಡೋಂತ ಮಾಡ್ಬೋದು. ಇದೆಲ್ಲ ಆಗಿ ಗೊಂದಲಿಂದ ಏನಾಗಿದೆ, ತನ್ವೀರ್ಗೆ ಭಾರಿ ಡಿಸ್ಟರ್ಬ್ ಆಗ್ಬಿಟ್ಟು ತನ್ವೀರ್ ಯಾರು ಕೇಳೋಂಗಿಲ್ಲ ಬಿಡೋಂಗಿಲ್ಲ, ನಮ್ಮ ಹತ್ರ ಮಾತಾಡೋಂಗಿಲ್ಲ, ಫೋನ್ ಕೇಳೋಂಗಿಲ್ಲ, ಇನ್ಯಾರಿಗೆ ಹೇಳೋಂಗಿಲ್ಲ. ಇದೆಲ್ಲ ಆಗ್ಬಿಟ್ಟೆ ತನ್ವೀರ್ ಭಾರಿ ಡಿಸ್ಟರ್ಬ್ ಆಗ್ಬಿಟ್ಟೆ. ನನಗೆ ಹೆಲ್ತ್ ಸರಿ ಇಲ್ಲ ಅಂತೇಳಿ ಮಾಮೂಲಿ ಕಾಮನ್ ಆಗಿ ಆ ಥರ ತುಂಬ ಸರಿ ಹೋಗ್ತಾ ಇರ್ತಾರೆ. ಮನೆ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಆ ಥರ ಮಾಡ್ತಾರೆ. ಆ ಟೈಮ್ ಯಾವುದೋ ಹಾಸ್ಪಿಟ್ಲನ್ನ ಬರ್ಸ್ಕೊಂಡು ನಿಮ್ಮೆನ್ಸ್ಗೂ ಯಾವುದೋ ಹಾಸ್ಪಿಟ್ಲನ್ನ ಬರ್ಸ್ಕೊಂಡು ಅಲ್ಲಿ ಹೋಗಿ ಯಾವತ್ತೂ ಹ್ಯಾಂಡ್ ಕಪ್ ಹಾಕಲ್ಲ. ತನ್ವೀರ್ಗೆ ಅಂತಲ್ಲ, ನಮಗೂ ಹಾಕಲ್ಲ, KP ಈ ಥರ ಒಂದು ಹೆಸರಿಗೆ ಹ್ಯಾಂಡ್ ಕಪ್ ಹಾಕಲ್ಲ. ಯಾಕಂದರೆ ಬಂದು ಹೋಗಿ ಪೊಲೀಸ್ ರೂಢಿ ಆಗ್ಬಿಡುತ್ತೆ. ಪೊಲೀಸರು ಓಡೋಗಲ್ಲ, ಇನ್ನೊಂದು ಕೇಸ್ ತಲೆ ಮೇಲೆ ಯಾಕಪ್ಪ ಅಂತೇಳಿ ಈ ಥರ ಎಲ್ಲ ಕನ್ಫರ್ಮ್ಸ್ ಇರುತ್ತೆ. ಯಾರಿಗೆ ಲೀಡ್ರ್ಗಳಿಗೆ ಹಾಕಲ್ಲ. ತನ್ವೀರ್ ಲೀಡ್ರಲ್ಲ, ತನ್ವೀರ್ಗೆ ಹ್ಯಾಂಡ್ ಕಪ್ ಹಾಕಲ್ಲ, ಓಡೋಗಲ್ಲ ತನ್ವೀರು ಪೊಲೀಸ್ಗಳು. ಇದು ಏನಾಗಿದೆ, ತನ್ವೀರ್ಗೆ ಮಕ್ಕ ಸ್ವಲ್ಪ ಸಿಂಕ್ ಆಗಿದೆ. ಯಾವಾಗ ಪೊಲೀಸ್ ಎನ್ಕೌಂಟ್ರ್ ಮಾಡ್ತೀವಿ, ನಮ್ಮದು ಬೇರೆ ಗೇಮ್ ಆಗ್ಬಿಡ್ತು, ನಮ್ಮದು ಬೇರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡ್ತು, ಎಲ್ಲ ಸೇರಿ ತನ್ವೀರ್ ಹಾಸ್ಪಿಟ್ಲಿಂದ ಕಾಣೆ. ಚೆಕಪ್ಗೆ ಅಂತ ಡಾಕ್ಟ್ರ್ ರೂಮ್ಗೆ ಹೋಗಿದ್ದು. ಪೊಲೀಸಲ್ಲಿ ಆಚೆ ಪೊಲೀಸ್ ಸೇರಿಸಿರ್ತಾರೆ ಕೂತವ್ರೆ. ತನ್ವೀರ್ ನೋಡಿ ಜಾಸ್ತಿ ಜನನೂ ಬಂದಿಲ್ಲ. ಮೋಟ್ಲಿ ತನ್ವೀರ್ ಎಲ್ಲಿಂದ ಆಚೆಯಿಂದ ಯಾರು ಕಾರ್ಗಿರ್ ಕರ್ಸ್ಕೊಂಡು ಮೋಟ್ ಬೈಕ್ ಕರ್ಸ್ಕೊಂಡು ತನ್ವೀರ್ ಬ್ಯಾಕ್ ಸೈಡ್ ಕಾಣೆ ಆಗಿದ್ದಾನೆ. ಪೊಲೀಸ್ ಬಂತಾರೆ, ನೋಡ್ತಾರೆ, ಹುಡುಕ್ತಾರೆ, ಪೊಲೀಸ್ ಕಾಣಲ್ಲ. ಅಕಸ್ಮಾತ್ ಎಲ್ಲರೂ ಹೋದ್ರೆ ಬಂದ್ಬಿಡು ತನ್ವೀರ್ ಎಲ್ಲಿ ಹೋಗಲ್ವಲ್ಲ, ಕೇಳಂಗೆ ಹೋಗಲ್ವಲ್ಲ ಅಂತ ಪೊಲೀಸ್ ಸಾಯಂಕಾಲ 6 ಗಂಟೆವ್ರು ಕಾಯ್ದವ್ರೆ, 5 ಗಂಟೆವ್ರು. ಆಮೇಲೆ ತನ್ವೀರ್ ಇಲ್ಲ ಅಂತ ಎಲ್ಲ ಕಡೆ ಕೊಟ್ಟರು. ಈ ಕಡೆ ರಾಬ್ರಿ ಆಗಿದ್ದು ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ತನ್ವೀರು ಕಾಣೆ ಆಗಿದ್ದು. ಪೊಲೀಸ್ನವರು ಫುಲ್ಲು ಎಲ್ಲ ಕಡೆ ರೌಂಡಿಂಗ್ ಸ್ಟಾರ್ಟ್.